ನಿಮ್ಮ ಮಗು 1 ವರ್ಷ ಆಗಿದ್ದರೆ ಈ ವಿಡಿಯೋನ ಮಿಸ್ ಮಾಡಬೇಡಿ. ನಮಸ್ಕಾರ ಎಲ್ಲರಿಗೂ, ನಾನು ಡಾಕ್ಟರ್ ಚಂದ್ರಮೋಹನ್, ಕನ್ಸಲ್ಟೆಂಟ್ ಪೀಡಿಯಾಟ್ರಿಷಿಯನ್. Many parents come with lots of doubts and questions. 1 year baby feeding. ಸೊ ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ, ಯಾವ ಮಿತ್ಸ್ಗಳು, ಯಾವ ತಪ್ಪುಗಳು, ಎಸ್ಪೆಷಲಿ ಟಾಪ್ ಮೋಸ್ಟ್ 10 ಮಿಸ್ಟೇಕ್ಸ್ while feeding your 1 year baby. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನೀವು ನಿಮ್ಮ ಮಗುವಿಗೆ ಫೀಡಿಂಗ್ ಮಾಡುವಾಗ ಮಾಡೋ ತಪ್ಪುಗಳು ಯಾವುವು, ಯಾವ ತಪ್ಪುಗಳು ಮಾಡ್ತಾ ಇದ್ದರೆ ಸರಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗಾದರೆ ವೆಲ್ಕಮ್. ಮೊದಲೇ ಡೌಟ್ಸ್, ಕಾಮನ್ ನೆಕ್ಸ್ಟ್ ಕ್ವಶನ್ ಅಂದ್ರೆ, 1 ವರ್ಷದ ಮಗುವಿಗೆ ಕಮರ್ಷಿಯಲ್ ಫುಡ್ಸ್ ಕೊಡಬಹುದಾ? ದ ಆನ್ಸರ್ ಈಸ್ ಬಿಗ್ ನೋ. ಸೊ ಮಗುವಿನ ಬೆಳವಣಿಗೆಯಲ್ಲಿ ಬಹಳ ಇಂಪಾರ್ಟೆಂಟ್ ಅಂದರೆ ಬ್ಯಾಲೆನ್ಸ್ ಡಯಟ್. ಅದರಲ್ಲಿ ಧಾನ್ಯ, ತರಕಾರಿ, ಹಣ್ಣು, ಹಾಲು, ಮೊಸರು ಇದೆಲ್ಲ ಕಂಬೈನ್ ಇದ್ದರೆ ಮಗುವಿನ ಬೆಳವಣಿಗೆ ಸಂಪೂರ್ಣವಾಗುತ್ತೆ. ನೀವು ಕಮರ್ಷಿಯಲ್ ಫುಡ್ಸ್ ಕೊಡೋದ್ರಿಂದ ಇದರಲ್ಲಿ ಮಗುವಿನ ಬೇಕಾದ ನ್ಯೂಟ್ರಿಯನ್ಸ್, ಪ್ರೋಟೀನ್ಸ್ ಇರ್ಬೋದು, ಬಟ್ ಪ್ರಿಸರ್ವೇಟಿವ್ಸ್, ಆ್ಯಡೆಡ್ ಶುಗರ್, ಆರ್ಟಿಫಿಷಿಯಲ್ ಸ್ವೀಟ್ಸ್ ಇರೋದ್ರಿಂದ ಒಬೆಸಿಟಿ ಆಗುತ್ತೆ. ಬಟ್ ಹೆಲ್ದಿ ಇಮ್ಯುನಿಟಿ ಹೆಚ್ಚಿಸಲು ಇದು ಸಹಾಯಕ ಆಗೋದಿಲ್ಲ. ಇದ್ರ ಬದಲು 1 ವರ್ಷದ ಮಗುವಿಗೆ ಯಾವ ಆಹಾರವನ್ನು ಕೊಡಬೇಕು, ಹೇಗೆ ಕೊಡಬೇಕು ಅನ್ನೋದನ್ನು ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಅದನ್ನು ನೋಡಿ. ಎರಡನೇ ಕ್ವಶನ್, ನನ್ನ ಮಗುಗೆ ಒಬೆಸಿಟಿ ತಪ್ಪಿಸಲು ಇವಾಗಿಂದಲೇ ನಾವು ಸ್ಕಿಮ್ಡ್ ಮಿಲ್ಕ್ ಕೊಡಬೇಕಾ? ಇದು ಮ್ಯಾಕ್ಸಿಮಮ್ ಪೇರೆಂಟ್ಸ್ನ ಡೌಟ್. ಸೊ 1 ವರ್ಷದ ಮಗುವಿಗೆ ನೀವು ಬರೀ ಹಾಲನ್ನು ಕೊಡೋದು ತಪ್ಪು. ಆಹಾರ ಕೊಡುವಾಗ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇಂಪಾರ್ಟೆಂಟ್. ಬರೀ ಹಾಲನ್ನು ಕೊಡೋದು ತಪ್ಪು. ಒಂದು ವೇಳೆ ಮಗುವಿಗೆ ಹಾಲು ಕೊಡ್ತಿದ್ರೂ ಕೂಡ ಸ್ಕಿಮ್ ಮಿಲ್ಕ್ ಅವಶ್ಯಕತೆ ಇಲ್ಲ, ಹೋಲ್ ಮಿಲ್ಕ್ ಕೊಡಿ. ಬಿಕಾಸ್ ಮಗುವಿನ ಹಾಲಿನಿಂದ ದೊರೆಯುವಂಥ ಕ್ಯಾಲ್ಸಿಯಂ, ವಿಟಮಿನ್ ಡಿ ಆ್ಯಂಡ್ ಉಳಿದಿರುವಂಥ ವಿಟಮಿನ್ಸ್ಗಳು ಬಹಳ ಇಂಪಾರ್ಟೆಂಟ್. ಸೊ ಸ್ಕಿಮ್ ಮಿಲ್ಕ್ ಕೊಡೋದ್ರಿಂದ ಇದರಲ್ಲಿ ಎಲ್ಲ ಪ್ರೋಟೀನ್ಸ್, ನ್ಯೂಟ್ರಿಷನ್ಸ್ಗಳು ಕಡಿಮೆ ಆಗಿರ್ತದೆ. ಸೊ ಹೋಲ್ ಮಿಲ್ಕ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಬೇಬೀಸ್ ಬ್ರೈನ್ ಗ್ರೋತ್ ಆ್ಯಂಡ್ ಓರಲ್ ಡೆವಲಪ್ಮೆಂಟ್. ಥರ್ಡ್ ಡೌಟ್ ಏನಂದ್ರೆ, ಮೈ ಚೈಲ್ಡ್ ಈಸ್ ಪಿಕ್ ಈಟರ್, ಏನು ಮಾಡಬೇಕು ಅನ್ನೋ ಡೌಟ್. ಸೊ ಇದಕ್ಕೆ ಸಿಂಪಲ್ ಸೊಲ್ಯೂಷನ್ ಅಂದ್ರೆ, ಸೊ ಮ್ಯಾಕ್ಸಿಮಮ್ ಚಿಲ್ಡ್ರನ್ಸ್ ಆರ್ ಚೂಸಿ, ದೇ ನಾಟ್ accept ಎವ್ರಿ ಫುಡ್ ವೆನ್ ಯು ಆರ್ ಗಿವಿಂಗ್. ಸೊ ಈ ಟೈಮಲ್ಲಿ ಪೇರೆಂಟ್ಸ್ ಡೋಂಟ್ ಲೂಸ್ ದ ಪೇಷನ್ಸ್. ಫೋರ್ಸ್ ಮಾಡದೆ ಒಂದೊಂದು ಆಹಾರವನ್ನು ಕೊಡಿ. ಸೊ ಮಗು ಒಂದು ಆಹಾರವನ್ನು ಅಕ್ಸೆಪ್ಟ್ ಮಾಡೋ ಮುಂಚೆ 15 to 20 ಟೈಮ್ಸ್ ರಿಜೆಕ್ಟ್ ಮಾಡುವುದು ಸರ್ವೇ ಸಾಮಾನ್ಯ. ಪಿಕ್ಕಿ ಈಟಿಂಗ್ ಅಂದ್ರೇನು, ಯಾವ ಮಕ್ಕಳಲ್ಲಿ ಇದು ಸಾಮಾನ್ಯ, ಪಿಕ್ಕಿ ಈಟಿಂಗನ್ನು ಹೇಗೆ ನಾವು ಕಡಿಮೆ ಮಾಡುವುದು ಬೈ ಸಿಂಪಲ್ ಟಿಪ್ಸ್ ಅನ್ನೋದನ್ನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ವೀಕ್ಷಿಸಿ. ಸೊ ಫೋರ್ತ್ ಕಾಮನ್ ಡೌಟ್ ಈಸ್, ನನ್ನ ಮಗು 1 ವರ್ಷ ಆಗಿದೆ, ಮಗುವಿನ ಬೆಳವಣಿಗೆ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್, ವಿಟಮಿನ್ಸ್ ಸಿರಪ್ ಕೊಡಬೇಕಾ? ಅವಶ್ಯಕತೆ ಇಲ್ಲ, ಎಲ್ಲ ಮಗುವಿಗೆ ಕೊಡಬೇಕು ಅಂತ ಏನಿಲ್ಲ. ಸೊ ನಿಮ್ಮ ಮಗುವಿಗೆ ನೀವು ಬ್ಯಾಲೆನ್ಸ್ ಡಯಟ್ ಏನಾದರೂ ಕೊಟ್ಟರೆ, ಅದರ ಜೊತೆ ಫ್ರೂಟ್ಸ್, ವೆಜಿಟೇಬಲ್ಸ್ ಕೊಟ್ಟರೆ, ಬೇರೆ ಸಪ್ಲಿಮೆಂಟ್ಸ್, ವಿಟಮಿನ್ಸ್ಗಳು ಕೊಡೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ನಿಮ್ಮ ಡಾಕ್ಟರ್ ಏನಾದರೂ ಸ್ಪೆಸಿಫಿಕ್ ಆಗಿ ವಿಟಮಿನ್ಸ್ ಅವಶ್ಯಕತೆ ಇದ್ದರೆ ಕೊಡಿ. 1 ವರ್ಷದವರೆಗೆ ವಿಟಮಿನ್ D3 ಮತ್ತು ಐರನ್ ಡ್ರಾಪ್ ಇದು ಇಂಪಾರ್ಟೆಂಟ್ ಆ್ಯಂಡ್ ಮ್ಯಾಂಡೇಟರಿ ಅಪ್ರೂವ್ಡ್ ಬೈ WHO ಆ್ಯಂಡ್ IFP. ಸೊ 1 ವರ್ಷದವರೆಗೂ ಕೊಡ್ತೀವಿ. 1 ವರ್ಷ ಆದಮೇಲೆ ಒಂದು ಬ್ಯಾಲೆನ್ಸ್ ಡಯಟ್ ಇಸ್ ಡೌಟ್. ಮ್ಯಾಕ್ಸಿಮಮ್ ಪೇರೆಂಟ್ಸಲ್ಲಿ ಈ ಡೌಟ್ ಇರ್ತದೆ, ಏನಂದ್ರೆ ನನ್ನ ಮಗುವಿನ ಎಲುಬಿನ ಮತ್ತು ಹಲ್ಲಿನ ಬೆಳವಣಿಗೆಗೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಕೊಡಬೇಕಾ? ಸಾಮಾನ್ಯವಾಗಿ ಈ ಮಕ್ಕಳಲ್ಲಿ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಅವಶ್ಯಕತೆ ಇಲ್ಲ. ಒಂದು ವೇಳೆ ನೀವು ಮಗುವಿನ ಬ್ಯಾಲೆನ್ಸ್ ಡಯಟ್ ಚೆನ್ನಾಗಿ ಕೊಟ್ಟರೆ, ಎಸ್ಪೆಷಲಿ ನೀವು ಹಾಲಿನ ಪದಾರ್ಥ, ಮಿಲ್ಕ್ ಮತ್ತು ಮಿಲ್ಕ್ ಪ್ರಾಡಕ್ಟ್ಸ್, ಹಾಲು, ಬೆಣ್ಣೆ, ಮೊಸರು, ಇದ್ರ ಜೊತೆಯಾಗಿ ಎಗ್, ನಟ್ಸ್, ರಾಗಿ ಇವುಗಳನ್ನು ಕೊಟ್ಟರೆ ಇದರಲ್ಲಿ ಕ್ಯಾಲ್ಸಿಯಂ ಹೆಚ್ಚಾಗಿರುತ್ತದೆ. ಸೊ ಇದು ಮಗುವಿನ ಬೋನ್ ಮತ್ತು ಟೀತ್ ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ. ಸೊ ಎಕ್ಸ್ಟ್ರಾ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಕೊಡುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ಕಡಿಮೆ ಇದ್ದರೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂಥ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಕೊಡಬೇಕು. ಸೊ 6th ಕಾಮನ್ ಡೌಟ್, ನನ್ನ ಮಗು ಫ್ರೂಟ್ಸ್ ತಿಂತಿಲ್ಲ, ಇದಕ್ಕೆ ಫ್ರೂಟ್ಸ್ ಜ್ಯೂಸ್ ಕೊಡಬೇಕಾ? ಫ್ರೂಟ್ಸ್ ಜ್ಯೂಸ್ ಅದು ಪ್ಯಾಕೇಜ್ ಡ್ರಿಂಕ್ಸನ್ನು ಕೊಡ್ಬೋದಾ? ದ ಆನ್ಸರ್ ಇಸ್ ಬಿಗ್ ನೋ.
ಸೊ ಫ್ರೂಟ್ ಜ್ಯೂಸ್ ಕೊಡೋದು, ಪ್ಯಾಕೇಜ್ ಡ್ರಿಂಕ್ಸ್, ಕಮರ್ಷಿಯಲ್ ಡ್ರಿಂಕ್ಸನ್ನು ಕೊಡಬೇಡಿ. ಸೊ ಇದರಲ್ಲಿ ಆರ್ಟಿಫಿಷಿಯಲ್ ಸ್ವೀಟ್ಸ್, ಇಂಗ್ರೀಡಿಯೆಂಟ್ಸ್, ಪ್ರಿಸರ್ವೇಟಿವ್ಸ್ ಇದರಿಂದ ಮಗು ಒಬೆಸಿಟಿ ಮತ್ತು ಇನ್ನಿತರ ಹೆಲ್ತ್ ಎಫೆಕ್ಟ್ಸ್ಗೆ ಒಳಗಾಗಬಹುದು. ಸೊ ಇನ್ಸ್ಟೆಡ್ ಆಫ್ ಯು ಗಿವ್ ದ ಬೇಬಿ, ಯು ಗಿವ್ ಯುವರ್ ಚೈಲ್ಡ್ ವಿತ್ ಅ ಹೋಲ್ ಫ್ರೂಟ್, ಕಟ್ ಮಾಡಿ, ಪೀಸ್ ಮಾಡಿ, ಮ್ಯಾಶ್ ಮಾಡಿ ಮಗುವಿಗೆ ಕೊಡಿ. ಸೊ ಹೋಲ್ ಫ್ರೂಟ್ ಕೊಡೋದ್ರಿಂದ ಮಗುವಿನ ವಿಟಮಿನ್, ಇದರಲ್ಲಿ ಫೈಬರ್ ಇರೋದ್ರಿಂದ ಮಗುವಿನ ಕಾನ್ಸ್ಟಿಪೇಷನ್ ಕೂಡ ನಾವು ನಿವಾರಿಸಬಹುದು. 95% ಪೇರೆಂಟ್ಸಲ್ಲಿ ಕಾಡೋ ಒಂದು ಕಾಮನೆಸ್ಟ್ ಕ್ವಶನ್ಗಳು ಮತ್ತು ಕಾಮನೆಸ್ಟ್ ಡೌಟ್ಸ್ಗಳು. ಇದೇ ಥರ ಬೇರೆ ಏನಾದರೂ ನಿಮ್ಮ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಪ್ರಶ್ನೆಗಳನ್ನು ಕೇಳಿ, ನಾನು ನಿಮಗೆ ಉತ್ತರವನ್ನು ಕೊಡುತ್ತೇನೆ. ಫಾಲೋ ಮೈ ಚಾನಲ್ ಫಾರ್ ಮೋರ್ ವಿಡಿಯೋಸ್ ಆ್ಯಂಡ್ ಮೋರ್ ಟಿಪ್ಸ್ ಅಬೌಟ್ ಚೈಲ್ಡ್ ಹೆಲ್ತ್. ಥ್ಯಾಂಕ್ ಯು. ಧನ್ಯವಾದಗಳು.